ಜಡ್ಡು ಹಿಡಿದ ಪಾಲಿಕೆ ಅಧಿಕಾರಿಗಳ ಕಾರ್ಯ ಕೆಲಸ. ಡಿಸಿಎಂ ಸಾಹೇಬ್ರೆ, ಇದೇನಾ ನಿಮ್ಮ ಪಾಲಿಕೆ ಅಧಿಕಾರಿಗಳ ಕರ್ತವ್ಯ? ಧಿಕ್ಕಾರವಿರಲಿ ಪಾಲಿಕೆ ಆಫೀಸರ್ಗಳ ಕೆಲಸಕ್ಕೆ. ಸಿಟಿಯ ಹಲವು ಕಡೆ ರಸ್ತೆ ಕುಸಿತವಾದರೂ ಬಿಬಿಎಂಪಿ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಸ್ತೆ ಕುಸಿದು 2 ತಿಂಗಳಾದರೂ ಮುಚ್ಚದ ಅಧಿಕಾರಿಗಳು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಿಲಿಕಾನ್ ಸಿಟಿ ಜನರ ಆಕ್ರೋಶ. ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡದೆ ಓನ್ಲಿ ಶೋ ಆಫ್ ಕೊಡೋದ್ರಲ್ಲಿ ನಿಸ್ಸಿಮ್ರು. ಒಂದೇ ವಾರದಲ್ಲಿ ಹಾಕಿದ ಡಾಂಬರ್ ಕಿತ್ ಬಂದು ಗುಂಡಿಗಳು ಬೀಳ್ತಿವೆ. ಸಿಟಿಯಲ್ಲಿ ಮೂಲಭೂತ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಬಿಬಿಎಂಪಿ ಜಲಮಂಡಳಿ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಇದೀಗ ಆಕ್ರೋಶ ಕೇಳಿ ಬಂದಿದೆ. ಹೌದು, ವೈಯಾಲಿ ಕಾವಲ್ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ರಸ್ತೆ ಕುಸಿತವಾಗಿ 2 ತಿಂಗಳು ಕಳೀತಾ ಬಂತು. ಈ ತನಕ ಯಾವೊಬ್ಬ ಅಧಿಕಾರಿಗಳು ಬಂದು ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಈ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಬಿಬಿಎಂಪಿ ಕಮಿಷನರ್ ಗಮನಕ್ಕೂ ತಂದ್ರು ಸಹ ಡಿಸಿಎಂ ಗ್ಯಾರಂಟಿ ಟಾರ್ಗೆಟ್ಗೆ ಹಣ ಹೊಂದಿಸಲು ಬಿಟ್ಟು ಕಮಿಷನರ್ ಬೇರೆ ಕೆಲಸ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡೆಡ್ಲಿ ಗುಂಡಿ 1 ಸ್ಥಳ ವೈಯಾಲಿ ಕಾವಲ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜೀವ ಭಯದಲ್ಲೇ ವೈಯಾಲಿ ಕಾವಲ್ ಜನರು ಸಂಚಾರ ಮಾಡ್ತಾರೆ. ಬೃಹದಾಕಾರದ ರಸ್ತೆ ಕುಸಿದು 2 ತಿಂಗಳಾದ್ರೂ ಇನ್ನೂ ಮುಚ್ಚದ ಅಧಿಕಾರಿಗಳು. ಶಾಲಾ ಮಕ್ಕಳು ಸಾರ್ವಜನಿಕ ಗುಂಡಿಗೆ ಬಿದ್ದಿದ್ದಾರೆ. ಈಗ ವೈಯಾಲಿ ಕಾವಲ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಈ ಒಂದು ಸ್ಟೋರಿ ಮಾಡಿತ್ತು. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಸಹ ಏನು ಹೇಳಿದ್ರು, ನಾವು ಬೇಗ ಹೋಗಿ ಆ ಒಂದು ಗುಂಡಿಯನ್ನು ಮುಚ್ಚುವಂತ ತಿಳಿಸಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಬಿಬಿಎಂಪಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ ಆಗಿದೆ. ಬಿಬಿಎಂಪಿ ವಿರುದ್ಧ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ರೆ ನೋಡ್ತಿರ್ಬೋದು. ಈ ಒಂದು ರಸ್ತೆ ಕುಸಿತ ಉಂಟಾಗಿದೆ. ಸುಮಾರು ಒಂದು 5-6 ಅಡಿಯಷ್ಟು ಒಳಗಡೆ ಕುಸಿತ ಉಂಟಾಗಿದೆ. ಬೃಹತ್ತಾಕಾರದ ಒಂದು ಗುಂಡಿ ತರ ನಿರ್ಮಾಣವಾಗಿದೆ. 2 ತಿಂಗಳ ಆಯಿತು, ಇನ್ನೂ ಅಧಿಕಾರಿಗಳು ಬಂದು ಏನು ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಓನ್ಲಿ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ಮುಚ್ಚಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಡೆಡ್ಲಿ ಗುಂಡಿ 2 ಸ್ಥಳ ಬಿಬಿಎಂಪಿ ಕೇಂದ್ರ ಕಚೇರಿ. ಬಿಬಿಎಂಪಿ ಕೇಂದ್ರ ಕಚೇರಿ ಗೇಟ್ ಮುಂದೆ ರಸ್ತೆ ಕುಸಿದು 1 ತಿಂಗಳಾದ್ರೂ ಕೂಡ ಇನ್ನೂ ಮುಚ್ಚಿಲ್ಲ. ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಈ ಗತಿಯಾದ್ರೆ ಕಳೆದ ಬಾರಿ ಗುಂಡಿಗೆ ಬಿದ್ದಾಗ ಚೇಂಬರ್ಗೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ಗುಂಡಿ ಮುಚ್ಚಲಾಗಿತ್ತು. 1 ತಿಂಗಳ ಅಂತರದಲ್ಲಿ ಮತ್ತೆ ಚೇಂಬರ್ ಮುರಿದು ಬಿದ್ದಿದ್ದು ಮತ್ತೆ ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಜಡ್ಡು ಹಿಡಿದ ಪಾಲಿಕೆ ಅಧಿಕಾರಿಗಳ ಕಾರ್ಯ ಕೆಲಸ. ಡಿಸಿಎಂ ಸಾಹೇಬ್ರೆ, ಇದೇನಾ ನಿಮ್ಮ ಪಾಲಿಕೆ ಅಧಿಕಾರಿಗಳ ಕರ್ತವ್ಯ? ಧಿಕ್ಕಾರವಿರಲಿ ಪಾಲಿಕೆ ಆಫೀಸರ್ಗಳ ಕೆಲಸಕ್ಕೆ. ಸಿಟಿಯ ಹಲವು ಕಡೆ ರಸ್ತೆ ಕುಸಿತವಾದರೂ ಬಿಬಿಎಂಪಿ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಸ್ತೆ ಕುಸಿದು 2 ತಿಂಗಳಾದರೂ ಮುಚ್ಚದ ಅಧಿಕಾರಿಗಳು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಿಲಿಕಾನ್ ಸಿಟಿ ಜನರ ಆಕ್ರೋಶ. ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡದೆ ಓನ್ಲಿ ಶೋ ಆಫ್ ಕೊಡೋದ್ರಲ್ಲಿ ನಿಸ್ಸಿಮ್ರು. ಒಂದೇ ವಾರದಲ್ಲಿ ಹಾಕಿದ ಡಾಂಬರ್ ಕಿತ್ ಬಂದು ಗುಂಡಿಗಳು ಬೀಳ್ತಿವೆ. ಸಿಟಿಯಲ್ಲಿ ಮೂಲಭೂತ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಬಿಬಿಎಂಪಿ ಜಲಮಂಡಳಿ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಇದೀಗ ಆಕ್ರೋಶ ಕೇಳಿ ಬಂದಿದೆ. ಹೌದು, ವೈಯಾಲಿ ಕಾವಲ್ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ರಸ್ತೆ ಕುಸಿತವಾಗಿ 2 ತಿಂಗಳು ಕಳೀತಾ ಬಂತು. ಈ ತನಕ ಯಾವೊಬ್ಬ ಅಧಿಕಾರಿಗಳು ಬಂದು ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಈ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಬಿಬಿಎಂಪಿ ಕಮಿಷನರ್ ಗಮನಕ್ಕೂ ತಂದ್ರು ಸಹ ಡಿಸಿಎಂ ಗ್ಯಾರಂಟಿ ಟಾರ್ಗೆಟ್ಗೆ ಹಣ ಹೊಂದಿಸಲು ಬಿಟ್ಟು ಕಮಿಷನರ್ ಬೇರೆ ಕೆಲಸ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡೆಡ್ಲಿ ಗುಂಡಿ 1 ಸ್ಥಳ ವೈಯಾಲಿ ಕಾವಲ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜೀವ ಭಯದಲ್ಲೇ ವೈಯಾಲಿ ಕಾವಲ್ ಜನರು ಸಂಚಾರ ಮಾಡ್ತಾರೆ. ಬೃಹದಾಕಾರದ ರಸ್ತೆ ಕುಸಿದು 2 ತಿಂಗಳಾದ್ರೂ ಇನ್ನೂ ಮುಚ್ಚದ ಅಧಿಕಾರಿಗಳು. ಶಾಲಾ ಮಕ್ಕಳು ಸಾರ್ವಜನಿಕ ಗುಂಡಿಗೆ ಬಿದ್ದಿದ್ದಾರೆ. ಈಗ ವೈಯಾಲಿ ಕಾವಲ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಈ ಒಂದು ಸ್ಟೋರಿ ಮಾಡಿತ್ತು. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಸಹ ಏನು ಹೇಳಿದ್ರು, ನಾವು ಬೇಗ ಹೋಗಿ ಆ ಒಂದು ಗುಂಡಿಯನ್ನು ಮುಚ್ಚುವಂತ ತಿಳಿಸಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಬಿಬಿಎಂಪಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ. ಬಿಬಿಎಂಪಿ ವಿರುದ್ಧ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ರೆ ನೋಡ್ತಿರ್ಬೋದು. ಈ ಒಂದು ರಸ್ತೆ ಕುಸಿತ ಉಂಟಾಗಿದೆ. ಸುಮಾರು ಒಂದು 5-6 ಅಡಿಯಷ್ಟು ಒಳಗಡೆ ಕುಸಿತ ಉಂಟಾಗಿದೆ. ಬೃಹತ್ತಾಕಾರದ ಒಂದು ಗುಂಡಿ ತರ ನಿರ್ಮಾಣವಾಗಿದೆ. 2 ತಿಂಗಳ ಆಯಿತು, ಇನ್ನೂ ಅಧಿಕಾರಿಗಳು ಬಂದು ಏನು ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಓನ್ಲಿ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ಮುಚ್ಚಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ.
ಡೆಡ್ಲಿ ಗುಂಡಿ 2 ಸ್ಥಳ ಬಿಬಿಎಂಪಿ ಕೇಂದ್ರ ಕಚೇರಿ. ಬಿಬಿಎಂಪಿ ಕೇಂದ್ರ ಕಚೇರಿ ಗೇಟ್ ಮುಂದೆ ರಸ್ತೆ ಕುಸಿದು 1 ತಿಂಗಳಾದ್ರೂ ಕೂಡ ಇನ್ನೂ ಮುಚ್ಚಿಲ್ಲ. ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಈ ಗತಿಯಾದ್ರೆ ಕಳೆದ ಬಾರಿ ಗುಂಡಿಗೆ ಬಿದ್ದಾಗ ಚೇಂಬರ್ಗೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ಗುಂಡಿ ಮುಚ್ಚಲಾಗಿತ್ತು. 1 ತಿಂಗಳ ಅಂತರದಲ್ಲಿ ಮತ್ತೆ ಚೇಂಬರ್ ಮುರಿದು ಬಿದ್ದಿದ್ದು ಮತ್ತೆ ಕಳಪೆ ಕಾಮಗಾರಿ ಅನಾವರಣ ಆಗಿದೆ. ಜಡ್ಡು ಹಿಡಿದ ಪಾಲಿಕೆ ಅಧಿಕಾರಿಗಳ ಕಾರ್ಯ ಕೆಲಸ. ಡಿಸಿಎಂ ಸಾಹೇಬ್ರೆ, ಇದೇನಾ ನಿಮ್ಮ ಪಾಲಿಕೆ ಅಧಿಕಾರಿಗಳ ಕರ್ತವ್ಯ? ಧಿಕ್ಕಾರವಿರಲಿ ಪಾಲಿಕೆ ಆಫೀಸರ್ಗಳ ಕೆಲಸಕ್ಕೆ. ಸಿಟಿಯ ಹಲವು ಕಡೆ ರಸ್ತೆ ಕುಸಿತವಾದರೂ ಬಿಬಿಎಂಪಿ ರಿಪೇರಿ ಮಾಡುವ ಕೆಲಸಕ್ಕೆ ಮುಂದಾಗಿಲ್ಲ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಸ್ತೆ ಕುಸಿದು 2 ತಿಂಗಳಾದರೂ ಮುಚ್ಚದ ಅಧಿಕಾರಿಗಳು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಿಲಿಕಾನ್ ಸಿಟಿ ಜನರ ಆಕ್ರೋಶ. ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡದೆ ಓನ್ಲಿ ಶೋ ಆಫ್ ಕೊಡೋದ್ರಲ್ಲಿ ನಿಸ್ಸಿಮ್ರು. ಒಂದೇ ವಾರದಲ್ಲಿ ಹಾಕಿದ ಡಾಂಬರ್ ಕಿತ್ ಬಂದು ಗುಂಡಿಗಳು ಬೀಳ್ತಿವೆ. ಸಿಟಿಯಲ್ಲಿ ಮೂಲಭೂತ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಬಿಬಿಎಂಪಿ ಜಲಮಂಡಳಿ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಇದೀಗ ಆಕ್ರೋಶ ಕೇಳಿ ಬಂದಿದೆ. ಹೌದು, ವೈಯಾಲಿಕಾವಲ್ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ರಸ್ತೆ ಕುಸಿತವಾಗಿ 2 ತಿಂಗಳು ಕಳೀತಾ ಬಂತು. ಈ ತನಕ ಯಾವೊಬ್ಬ ಅಧಿಕಾರಿಗಳು ಬಂದು ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಈ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಬಿಬಿಎಂಪಿ ಕಮಿಷನರ್ ಗಮನಕ್ಕೂ ತಂದ್ರು ಸಹ ಡಿಸಿಎಂ ಗ್ಯಾರಂಟಿ ಟಾರ್ಗೆಟ್ಗೆ ಹಣ ಹೊಂದಿಸಲು ಬಿಟ್ಟು ಕಮಿಷನರ್ ಬೇರೆ ಕೆಲಸ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡೆಡ್ಲಿ ಗುಂಡಿ 1 ಸ್ಥಳ ವೈಯಾಲಿಕಾವಲ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜೀವ ಭಯದಲ್ಲೇ ವೈಯಾಲಿಕಾವಲ್ ಜನರು ಸಂಚಾರ ಮಾಡ್ತಾರೆ. ಬೃಹದಾಕಾರದ ರಸ್ತೆ ಕುಸಿದು 2 ತಿಂಗಳಾದ್ರೂ ಇನ್ನೂ ಮುಚ್ಚದ ಅಧಿಕಾರಿಗಳು. ಶಾಲಾ ಮಕ್ಕಳು ಸಾರ್ವಜನಿಕ ಗುಂಡಿಗೆ ಬಿದ್ದಿದ್ದಾರೆ. ಈಗ ವೈಯಾಲಿಕಾವಲ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಈ ಒಂದು ಸ್ಟೋರಿ ಮಾಡಿತ್ತು. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೂ ತಂತು. ಅಧಿಕಾರಿಗಳು ಸಹ ಏನು ಹೇಳಿದ್ರು, ನಾವು ಬೇಗ ಹೋಗಿ ಆ ಒಂದು ಗುಂಡಿಯನ್ನು ಮುಚ್ಚುವಂತ ತಿಳಿಸಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಬಿಬಿಎಂಪಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ. ಬಿಬಿಎಂಪಿ ವಿರುದ್ಧ ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ರೆ ನೋಡ್ತಿರ್ಬೋದು. ಈ ಒಂದು ರಸ್ತೆ ಕುಸಿತ ಉಂಟಾಗಿದೆ. ಸುಮಾರು ಒಂದು 5-6 ಅಡಿಯಷ್ಟು ಒಳಗಡೆ ಕುಸಿತ ಉಂಟಾಗಿದೆ. ಬೃಹತ್ತಾಕಾರದ ಒಂದು ಗುಂಡಿ ತರ ನಿರ್ಮಾಣವಾಗಿದೆ. 2 ತಿಂಗಳ ಆಯಿತು, ಇನ್ನೂ ಅಧಿಕಾರಿಗಳು ಬಂದು ಏನು ಮುಚ್ಚುವ ಕೆಲಸಕ್ಕೆ ಮುಂದಾಗಿಲ್ಲ. ಓನ್ಲಿ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ, ಮುಚ್ಚಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಡೆಡ್ಲಿ ಗುಂಡಿ 2 ಸ್ಥಳ ಬಿಬಿಎಂಪಿ ಕೇಂದ್ರ ಕಚೇರಿ. ಬಿಬಿಎಂಪಿ ಕೇಂದ್ರ ಕಚೇರಿ ಗೇಟ್ ಮುಂದೆ ರಸ್ತೆ ಕುಸಿದು 1 ತಿಂಗಳಾದ್ರೂ ಕೂಡ ಇನ್ನೂ ಮುಚ್ಚಿಲ್ಲ. ಬಿಬಿಎಂಪಿಯ ಕೇಂದ್ರ ಕಚೇರಿ ಮುಂದೆ ಈ ಗತಿಯಾದ್ರೆ ಕಳೆದ ಬಾರಿ ಗುಂಡಿಗೆ ಬಿದ್ದಾಗ ಚೇಂಬರ್ಗೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ಗುಂಡಿ ಮುಚ್ಚಲಾಗಿತ್ತು. 1 ತಿಂಗಳ ಅಂತರದಲ್ಲಿ ಮತ್ತೆ ಚೇಂಬರ್ ಮುರಿದು ಬಿದ್ದಿದ್ದು ಮತ್ತೆ ಕಳಪೆ ಕಾಮಗಾರಿ ಅನಾವರಣ ಆಗಿದೆ.